ಹಾಯ್ ಎಲ್ಲರಿಗೂ ನಮಸ್ಕಾರ. ಪುಣ್ಯಕೋಟಿ ನ್ಯೂಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತಹ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ, ಅವ್ರ ಪರಿಚಯ ಬಗ್ಗೆ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರನ್ನ ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ಮ ಜನರಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ? ಸರ್ ನನ್ನ ಹೆಸರು ಹನುಮೇಶ್ SH ಶಾಖಾಪುರ ಅಂತ. ಹಾಂ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕೊಪ್ಪಳ ಲೋಕಸಭಾ ಕ್ಷೇತ್ರ. ಓಕೆ ಸರ್, ಇವಾಗ ಎಲೆಕ್ಷನ್ ನಿಂತಿದ್ದೀರಾ. ನಿಮ್ಮ ಗುರುತು ಚಿಹ್ನೆ ಯಾವುದಂತ ಹೇಳ್ತೀರಾ? ಸರ್ ನನ್ನ ಚಿಹ್ನೆ ಬಂದುಬಿಟ್ಟು ಇಸ್ತ್ರಿಪೇಟೆಗೆ ಕ್ರಮ ಸಂಖ್ಯೆ 19 ಹನುಮೇಶ್ SH ಶಾಖಾಪುರ ಅಂತ ಇರ್ತದೆ ನಮ್ಮ ಹೆಸರಲ್ಲಿ. ಓಕೆ ಸರ್, ಇವಾಗ ಎಲೆಕ್ಷನ್ ನಿಂತಿದ್ದೀರಲ್ಲ, ಈ ಎಲೆಕ್ಷನ್ ಈ ಸಲ ಓನ್ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ನಿಲ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್ ಇದು ಪ್ರಜಾಪ್ರಭುತ್ವ, ನಾವು ಕೂಡ ಸ್ಪರ್ಧೆ ಮಾಡ್ಬೋದು, ಮತದಾರರ ಒಂದು ಆತ್ಮವಿಶ್ವಾಸ ಗಳಿಸ್ಬೋದು ಅನ್ನೋ ಉದ್ದೇಶದಿಂದ ನಾನು ಕೂಡ ಅವ್ರ ಸೇವೆ ಮಾಡೋಕ್ಕಂತ ಸ್ಪರ್ಧೆಗೆ ಇಳಿದಿದ್ದೀನಿ ಸರ್. ಓಕೆ, ನೀವು ಅಭ್ಯರ್ಥಿ ಆದಾಗ ನಾನು ಈ ಥರ ಒಂದು ಎಲೆಕ್ಷನ್ ನಿಂದಿರ್ತಿದ್ದೀನಿ ಅಂತ ಹೇಳಿದಾಗ ನಿಮ್ಮ ಕುಟುಂಬದವರಾಗಿರ್ಬೋದು, ಊರಿನವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಿಮ್ಗೆ ಯಾವ ಥರ ಸಪೋರ್ಟ್ ಕೊಟ್ಟರು? ಆಮೇಲೆ ಏನಂತ ಮಾತಾಡ್ತಿದ್ರು? ಸರ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರಬಲ್ ಆಯಿತು, ಜನರಿಂದನೂ ಅನ್ಕೋಬೋದು, ಸ್ವಲ್ಪ ವೈಯಕ್ತಿಕ ಎಲ್ಲರ ಕಡೆಯಿಂದನೂ ಕೂಡ ನೆಗೆಟಿವೇ ಬಂದಿತ್ತು. ಬಟ್ ಈಗ ಅದು ಯಾವುದೂ ಇಲ್ಲ ನೆಗೆಟಿವ್. ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೇದಪ್ಪ, ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು ಅನ್ನೋ ಮನೋಭಾವನೆ ಅವರಲ್ಲೂ ಕೂಡ ಒಂದು ಮನದಟ್ಟಾಯಿತು ನನ್ನಲ್ಲಿದ್ದ. ಹೌದು ಸರ್. ಹಾಗಾದರೆ ಈಗ ಎಲೆಕ್ಷನ್ ನಿಂತಿದ್ದೀರಾ ಹನುಮೇಶ್ ಅವರು. ಈಗ ಹನುಮೇಶ್ ಅವ್ರನ್ನ ನಮ್ಮ ಜನರು ಯಾಕೆ ಆಯ್ಕೆ ಎಲೆಕ್ಷನಲ್ಲಿ ಗೆಲ್ಲಿಸ್ಬೇಕು? ಸರ್ ಒಳ್ಳೆ ಕ್ವಶನ್ನು. ಸರ್ ನಾನು ಜನರ ಸೇವೆ ಮಾಡಬೇಕಂತ ಬಂದಿರೋನಲ್ಲಿ, ನಾನು ಕೂಡ ಬಡ ಕುಟುಂಬದಲ್ಲೇ ಬೆಳೆದಿರ್ತಕ್ಕಂಥ, ಈಗಲೂ ಕೂಡ ಬಡವನೇ, ನಾನೇ ಶ್ರೀಮಂತನಲ್ಲ. ಹಂಗಾಗಿ ಅವರ ಕಷ್ಟ ನಷ್ಟಗಳನ್ನು ಹತ್ತಿರದಿಂದನೇ ನೋಡಿರತಕ್ಕಂಥನು ಹಾಗೂ ನಾನು ಅನುಭವಿಸಿರ್ತಕ್ಕಂಥವನೇ ನಾನು ಕೂಡ. ಹಾಗಾಗಿ ಅವ್ರ ಸೇವೆನ ಒಂದು ಸಂಪೂರ್ಣವಾಗಿ ಸೇವೆ ಮಾಡೋಕ್ಕೆ ಸಿದ್ಧ ಆಗಿರೋ ಕಾರಣ ಅವ್ರು ನನ್ನ ಆಯ್ಕೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಸರ್. ಓಕೆ, ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಆಮೇಲೆ ಈ ಎಲೆಕ್ಷನ್ ಅಕಸ್ಮಾತ್ ನೀವು ಗೆದ್ರಪ್ಪ ಅಂದರೆ ನಮ್ಮ ಜನರಿಗೆ, ನಮ್ಮ ಊರಿಗೆ, ನಮ್ಮ ಡಿಸ್ಟಿಕ್ಕಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ಏನೇನು ಕಾರ್ಯಗಳನ್ನ ನಿಮ್ಮ ಹಮ್ಮಿಕೊಂಡಿದ್ದೀರಾ? ನಾನು ಹಿಂಗೆ ಮಾಡಬೇಕು, ನಮ್ಮ ಡಿಸ್ಟಿಕ್ನ ಈ ಥರ ಒಂದು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂತ ಏನೇನು ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್? ಸರ್ ಏನೋ ಮತದಾರರ ಆಶೀರ್ವಾದ ಮಾಡಿದರೆ ಗೆಲ್ತೀನಿ ಅನ್ನೋದಾದರೆ, ಗೆದ್ದರೆ ಮೊದಲನೇ ಕಾರ್ಯನೇ ಬಂದುಬಿಟ್ಟು ರೈತರಿಗೆ ಬೇಕಾಗ್ತಕ್ಕಂಥ ನೀರಾವರಿ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಸ್ಕೀಮ್ಗಳನ್ನ ಮೇಲಿಂದ ತರುವಂಥದ್ದು. ಓಕೆ. ಯಾಕಂದರೆ ನಮ್ಮದು ಬರಡು ಭೂಮಿ, ನಮ್ಮ ಕಡೆಗೆಲ್ಲ ಬರಡು ಭೂಮಿ ಅನ್ನೋದಕ್ಕಿಂತ ಮಳೆ ಆಶ್ರಿತ ಪ್ರದೇಶ ನಮ್ಮದು. ಹಾಗಾಗಿ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ಎಷ್ಟೋ ಅನುಕೂಲವಾಗ್ತದೆ. ಹಾಗಾಗಿ ಮೊದಲನೇದ್ದು ಆದ್ಯತೆ ರೈತರಿಗೆ, ಎರಡನೇ ಆದ್ಯತೆ ಬಡ ಜನರಿಗೆ. ಇವತ್ತು ಬಡ ಜನರು ಮೂಲ ಸೌಕರ್ಯಗಳಿಂದ ವಂಚಿತರಾಗಿಬಿಟ್ಟವ್ರೆ. ಹೌದು. ಅವರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀನಿ ನಾನು. ಯಾಕಂದ್ರೆ ಅವರು ನನ್ನನ್ನು ಗೆದ್ಸಿರ್ತಾರೆ ಅಂದಮೇಲೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನೇ ತಿಳ್ಕೊಂಡು ಮಾಡ್ಬೇಕಾದ್ದು ನನ್ನ ಕರ್ತವ್ಯ. ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಬೇಕನ್ನೋದೇ ನನ್ನ ಮೂಲ ಉದ್ದೇಶ. ನಮ್ಮದು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸ್ಪರ್ಧಾ ಜಗತ್ತಿನೊಳಗೆ ನುಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಡೆಗೆ ನೌಕರಿ ತಗೊಳ್ಳೋದು ಅಥವಾ ಸರ್ಕಾರದ ಉದ್ಯೋಗ ಪಡೆಯುವಂಥದ್ದು ಅತ್ಯಂತ ಕಠಿಣ ಆಗಿದೆ. ಕಾರಣ ಇಲ್ಲಿ ಒಂದಷ್ಟು ವಾತಾವರಣ ಇಲ್ಲ. ಸ್ಪರ್ಧಾ ಒಂದು ಎಕ್ಸಾಮ್ಸ್ ಏನಿರ್ತಾವಲ್ಲ, ಅವಕ್ಕೆ ಬೇಕಾಗ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಹಂಗಾಗಿ ನಾನು ಕೋಚಿಂಗ್ ಸೆಂಟರ್ಗಳನ್ನು ತೆಗಿತೀನಿ. ಪ್ರತಿಯೊಂದು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ತಾಲೂಕುಗಳೇನಿದ್ದಾವೆ ಅಥವಾ ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಕೋಚಿಂಗ್ ಸೆಂಟ್ರನ್ನು ತೆಗಿತೀನಿ. ಎಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಎಷ್ಟು ಯುವಕರಿಗೆ ಸಾಧ್ಯ ಆಗುತ್ತೋ ಅಷ್ಟು ಯುವಕರಿಗೂ ಕೂಡ ಉಚಿತವಾಗಿ ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್. ನಮ್ಮ ಪುಣ್ಯಕೋಟಿ ನ್ಯೂಸ್ ಚಾನಲ್ಗೆ ಎಷ್ಟೋ ಎಜುಕೇಷನ್ ಮುಗಿಸ್ಕೊಂಡಿದ್ದಂಥ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಉದ್ಯೋಗ ಅವಕಾಶಕ್ಕಾಗಿ ಅವರು ಒಂದು ಮನವಿ ಮಾಡ್ಕೊಳ್ತಿದ್ದಾರೆ, ನಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ
ಸರ್ ನಾವು ಇಲ್ಲಿಂದ ಉತ್ತರ ಕರ್ನಾಟಕದಿಂದ 400-500 ಕಿಲೋಮೀಟ್ರಿಂದ ನಾವು ಬೆಂಗಳೂರು ದುಡಿಯೋಕೆ ಹೋಗ್ಬೇಕು ಕೆಲಸಕ್ಕೆ. ಕಾರ್ಖಾನೆಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಇಲ್ಲಿ 70% ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿ 30% ಕೂಡ ಇಲ್ಲ. ಇಲ್ಲಿಂದ ನಾವು ಹೋಗಿ 10-15 ಸಾವಿರ ರೂಪಾಯಿ ದುಡ್ಕೊಂಡು ಒಂದು ಕಷ್ಟಪಟ್ಟು ಮಾಡ್ತಾಯಿದ್ರೆ ನಾವು ಓದಿದ ಎಜುಕೇಷನ್ಗೆ, ನಾವು ಓದಿದ್ದಕ್ಕೆ ಏನು ಬೆಲೆ ಸಿಗುತ್ತೆ? ಇಲ್ಲಿ ಏನಾದರೂ ಮಾಡ್ಬೋದಲ್ಲ, ಯಾರು ಧ್ವನಿ ಎತ್ತಿಲ್ಲಲ್ಲ ಯಾಕಂತ ಕೇಳ್ತಿದ್ದಾರೆ. ಆದರೆ ಈ ಪ್ರಶ್ನೆಗೆ ನೀವೇನೇ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನನ್ನು ಗೆಲ್ಲಿಸೋದಾದರೆ ಹಾಂ, ಉದ್ಯೋಗ ಸೃಷ್ಟಿ ಮಾಡೇ ಮಾಡ್ತೀನಿ ಸರ್. ಏನು ಇದ್ರ ಬಗ್ಗೆ ಲೋಕಸಭೆಯಲ್ಲೂ ಕೂಡ ಧ್ವನಿ ಎತ್ತುತ್ತೀನಿ. ಹಾಂ, ನಮ್ಮ ಯುವಕರು ವಲಸೆ ಹೋಗೋದನ್ನು ಅಥವಾ ಗುಳೆ ಹೋಗೋದನ್ನು ತಪ್ಪಿಸ್ತೀವಿ ಈ ಮುಖಾಂತರ ನಿಮ್ಗೆ ಜನರಿಗೆ ಅಥವಾ ಮತದಾರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ಪಕ್ಕನಾ ಸರ್? 100ಕ್ಕೆ 100 ಸರ್. ಓಕೆ. ಪ್ರಿಯ ವೀಕ್ಷಕರೇ, ಗೊತ್ತಲ್ಲ ಇವತ್ತು ನಮ್ಮ ಅನ್ಮೇಶ್ ಅವರು ಏನೆಲ್ಲ ಜನರಿಗೆ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ಜನರನ್ನ ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು, ನಮ್ಮ ಜನರು ಯಾವುದು ಕಷ್ಟದಲ್ಲಿ ಸಿಕ್ಕೋಕೋಬಾರ್ದು, ಒಳ್ಳೆ ರೀತಿಯಿಂದ ಪ್ರತಿಯೊಂದು ಸ್ಟೂಡೆಂಟ್ಗಾಗಿರ್ಬೋದು, ಜನರಿಗಾಗಿರ್ಬೋದು, ಎಲ್ಲ ರೀತಿ ಮನೆಗಳಾಗಿರ್ಬೋದು, ಏನು ಉಚಿತವಾಗಿ ಎಲ್ಲ ಕೊಟ್ಟು ನಾನು ನಮ್ಮ ಜನರಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ರದ್ದು ಅಭಿಲಾಷೆ ಇದೆಯಲ್ಲ, ಅದು ಒಂದು ಒಳ್ಳೇದು ಅನಿಸುತ್ತೆ. ಜನರಿಗೆ ಉತ್ತಮ ಸಮಾಜಕ್ಕೆ ಒಂದು ಒಳ್ಳೆ ನೆರವು ಅನಿಸುತ್ತೆ. ಅವರು ಇಷ್ಟು ನಮ್ಮ ಜೊತೆ ಮಾತಾಡಿದ್ರು. ಇನ್ನೂ ಕೆಲವೊಂದು ಮಾತುಗಳನ್ನು ಕೇಳೋಣ. ಅನ್ಮೇಶ್ ಸರ್, ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಶೋಷಿತವಾಗಿ ತುಂಬ ಜನರಿಗೆ ಟಾರ್ಚರ್ ಆಗ್ತಿದೆ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಈ ಸಮಾಜದಲ್ಲಿ. ಮೊನ್ನೆ ನೇಹ ಪ್ರಕರಣ, ಕೊಲೆ ಪ್ರಕರಣ ಆಗಿರ್ಬೋದು, ಮೊನ್ನೆ ನಮ್ಮ ಈಗ ರಾಜಕಾರಣದಲ್ಲಿ ನೋಡಿದ್ರೆ ಏನೇನು ವ್ಯವಸ್ಥೆಗಳಾಗ್ತಿದೆ ಅಂತ. ನಮ್ಮ ಹೆಣ್ಮಕ್ಳ ಸೇಫ್ಟಿಗೋಸ್ಕರ ನೀವೇನು ಮಾಡೋಕ್ಕೆ ಇಷ್ಟಪಡ್ತೀರಾ, ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾರಿ ಶಕ್ತಿ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಶಕ್ತಿ. ಅದು ಆ ಒಂದು ಮಹಿಳೆಯನ್ನು ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಯುವಕರ ಹಾಗೂ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಹಾಗಾಗಿ ನನ್ನ ವಿಧಾನಸಭಾ ಏನು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನು ಅಂತಹ ಅಹಿತಕರ ಘಟನೆಗಳನ್ನು ನೆಡಲಿಕ್ಕೆ ಬಿಡುವುದಿಲ್ಲ. ಅಲ್ಲಿನ ಮಹಿಳೆಯರಿಗೆ ಅತ್ಯಂತ ಸ್ವಚ್ಛಂದವಾದ, ಸ್ವತಂತ್ರವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಕೂಡ ಆಗಿರ್ತದೆ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಯಾವುದೇ ಅಂಥ ಪ್ರಕರಣ ನಡೆದರೂ ಕೂಡ ಇಮ್ಮಿಡಿಯೇಟ್ಲಿ ಯಾವುದೇ ದಯೆ ದಾಕ್ಷಿಣ್ಯ ಇಲ್ಲದೆ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ದೋಷಿ ಅನ್ನೋದು ನಮಗೇನರ ಆಧಾರ ಸಹಿತ ಸಿಕ್ಕಿದ್ದೇ ಆದರೆ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೋಂಥ ಒಂದು ಕೆಲಸನ ಮಾಡ್ತೀವಿ ಸರ್. ಓಕೆ, ನೀವು ಹೇಳಿದ್ದು ಖುಷಿ ಆಯಿತು. ಹೆಣ್ಮಕ್ಳಿಗೆ ನಾವು ಪ್ರಾಡಕ್ಟ್ ಕೊಡ್ತೀನಿ, ಏನೇ ಇದ್ರೂ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸೇಫ್ಟಿನ ಕೊಡ್ತೀನಿ ಅಂತ ಹೇಳಿದ್ರಿ, ಖುಷಿ ಆಯಿತು. ಹಾಗೆಯೇ ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ರೈತರು ತುಂಬ ಭಾಳ ನಿಶಕ್ತರಾಗ್ಬಿಟ್ರೆ. ನಮ್ಮ ರೈತಿಗೆ ಸಾಲ ಮನ್ನಾ ಮಾಡೋದಾಗಿರ್ಬೋದು, ಇಲ್ಲ ರೈತರಿಗೆ ಏನಾರು ಹೆಲ್ಪ್ ಮಾಡೋವಂಥ ಕೆಲಸಗಳಾಗಿರ್ಬೋದು, ಇಲ್ಲ ಬೋರ್ವೆಲ್ ಆಗಿರ್ಬೋದು, ಇಲ್ಲ ಕೆರೆಗಳು ತುಂಬಿಸೋದಾಗಿರ್ಬೋದು, ಆ ಥರ ಏನಾರು ನೀವು ಪ್ಲಾನ್ಗಳು ಮಾಡಿದ್ದೀರಾ? ಏನು ಕತೆ ಸರ್? ಸರ್, ಆಲ್ರೆಡಿ ಈಗ ನಮ್ಮಲ್ಲಿ ಕೆರೆ ತುಂಬಿಸೋ ಯೋಜನೆ ಇದೆ ಸರ್. ಅದನ್ನು ಸಮರ್ಪಕವಾಗಿ ಕೆರೆ ತುಂಬಿಸೋ ಯೋಜನೆ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅಲ್ಲಿಂದ ರೈತರಿಗೆ ಅತ್ಯಂತ ಮುಖ್ಯವಾದದ್ದು, ಈಗ ಒಂದು ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ರೈತರ ಸಾಲಗಳನ್ನು ಮನ್ನಾ ಮಾಡ್ತಕ್ಕಂಥದ್ದು ನಾನು ಲೋಕಸಭೆಯಲ್ಲಿ ಅದರ ಬಗ್ಗೆ ಧ್ವನಿಯನ್ನು ಎತ್ತೀನಿ. ಅಲ್ಲಿಂದ ರೈತ ವಿರೋಧಿ ಕಾನೂನುಗಳು ಈಗೇನು ಪ್ರಚಲಿತದಲ್ಲಿವೆ ಅವನ್ನೆಲ್ಲ ನಾನು ಲೋಕಸಭೆಯಲ್ಲಿ ವಿರೋಧಿಸ್ತೀನಿ, ಅದರ ಬಗ್ಗೆ ಧ್ವನಿ ಎತ್ತುತ್ತೀನಿ ಸರ್. ನಮ್ಮ ರೈತರ ಬಗ್ಗೆ ಅತ್ಯಂತ ಕಾಳಜಿ ಇದೆ ಸರ್ ನನಗೆ. ಯಾಕೆಂದರೆ ರೈತರು ಇರೋದ್ರಿಂದನೇ ನಾವೆಲ್ಲ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡ್ತಾ ಇರೋದು. ಹಾಗಾಗಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಳ್ತೀನಿ. ಅವ್ರ ಸಾಲಗಳನ್ನು ಮನ್ನಾ ಮಾಡಿಸೋಕ್ಕೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧ್ವನಿ ಎತ್ತುತ್ತೀನಿ. ಅದ್ರ ಜೊತೆಗೆ ರೈತರಿಗೆ ಒಂದು ಬೆಂಬಲ ಬೆಲೆ ಅಂತಕ್ಕದ್ದು ಏನಿದೆ ಅದನ್ನು ನಾನು ಒಂದು ಕಾನೂನು ರೀತಿಯಲ್ಲಿ ನಿರ್ದಿಷ್ಟವಾದ ಬೆಲೆಯನ್ನು ಗುರುತಿಸುವಂತಾಗೆ ಮಾಡ್ತೀವಿ ಸರ್. ಅಂದರೆ ಯಾವ ರೀತಿ ಅಂದರೆ, ಈಗ ನಾವು ಯಾವುದೋ ಒಂದು ಚಾಕ್ಲೇಟ್ ತೊಗೋಬೋದು, ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಬೆಲೆ ಇರುತ್ತೆ. ಹೌದೌದು. ಅದೇ ರೀತಿ ಅವ್ರ ಬೆಳೆಗೆ ಯಾವುದೇ ಅನ್ಯಾಯವಾಗದೇ ರೀತಿಯಲ್ಲಿ ಕಂಪ್ಲೀಟ್ ಅದರದ್ದೇ ಆದ ಫಿಕ್ಸೆಡ್ ರೇಟ್ ಅಂತಂದೇಳಿ
ನಿರ್ಧಾರ ಮಾಡ್ಬೇಕು ಅನ್ನೋದು ನನ್ನೊಂದು ಮಹದುದ್ದೇಶ. ಸೂಪರ್ ಸರ್. ಯಾಕಂದರೆ ಇಲ್ಲಿವರೆಗೂ ಸರ್ ನಿಮ್ಮ ಮಾತು ಕೇಳಿ ನಮ್ಗೆ ಖುಷಿ ಆಯ್ತು. ರೈತರ ಬಗ್ಗೆ ಎಲ್ಲ ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಂಡಿದ್ದೀರಾ. ನಾನು ಹಿಂಗೆ ಮಾಡಬೇಕಂತ ಅಂದ್ಕೊಂಡಿದ್ದಕ್ಕೆ ತುಂಬ ನಿಮ್ಗೆ ಧನ್ಯವಾದಗಳು. ಹಾಗೆ ಈಗ ಅದು ನಮ್ಮ ಉತ್ತರ ಕರ್ನಾಟಕ ಅಂದರೆ ನೀರಿನ ಭಾಳ ಕೊರತೆ ಇದೆ ಸರ್. ಅದು ಸ್ಪೆಷಲಾಗಿ ಕುಡಿಯೋ ನೀರಿಗೆ ಎಷ್ಟೋ ಜನಗಳು ಈಗ ಬೇಸಿಗೆ ಕಾಲದಲ್ಲಿ ಎಷ್ಟು ಜನ ಕಷ್ಟಪಡ್ತಿದ್ದಾರೆ ಅಂದರೆ, ಒಂದೊಂದು ಊರಲ್ಲಿ ನೋಡ್ತಾ ಇದ್ದರೆ ಎಷ್ಟೋ ಹೆಣ್ಮಕ್ಳು, ಗಂಡು ಮಕ್ಕಳು ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಬಂಡಿಗಳು ತೊಗೊಂಡೋಗಿ ನೀರು ತುಂಬಿಕೊಂಡು ನೋಡೋಕ್ಕಾಗ್ತಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ಏನಾರು ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಹಳ್ಳಿಗಳಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಒಂದು ಒಳ್ಳೆ ಕ್ವಶನ್ ಎತ್ತಿದ್ದೀರ. ಯಾವುದೇ ಹಳ್ಳಿಯಲ್ಲಾಗಲಿ ನೀರಿನ ಕೊರತೆ ಅನ್ನೋದು ಅಷ್ಟೇ ಅಲ್ದನ ಮೂಲ ಸೌಕರ್ಯ ಕೊರತೆ ಇರಲಾರ್ದಂಗೆ ನೋಡ್ಕೊಂಡು ಹೋಗ್ತೀನಿ ಸರ್. ಆ ಅಧಿಕಾರನ ಅವ್ರು ಕೊಟ್ಟಿರ್ತಾರೆ, ಅಂಥ ಒಂದು ಜವಾಬ್ದಾರಿನ ನನ್ನ ಮೇಲೆ ಏರಿರ್ತಾರೆ. ಆ ಜವಾಬ್ದಾರಿನ ಒಂದು ಖುಷಿಯಿಂದ ನಡೆಸ್ಕೊಂಡು ಹೋಗ್ತೀನಿ ಸರ್. ಒಂದು ಹಳ್ಳಿಲೂ ಕೂಡ ನೀರಿನ ಕೊರತೆ ಇಲ್ದಂಗೆ ನೋಡ್ಕೊತೀನಿ ಸರ್. ಬೇಸಿಗೆಯಲ್ಲೂ ಕೂಡ ಪ್ರಾಣಿ ಪಕ್ಷಿಗೂ ಕೂಡ ನೀರು ಸಿಗುವಂತೆ ಮಾಡುವಂಥದ್ದೇ ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಅದು ಮೂಲ ಸೌಕರ್ಯಗಳಲ್ಲಿ ಒಂದು. ಸರ್, ನಿಮ್ಮ ಮಾತಿಗೆ ತುಂಬ ಧನ್ಯವಾದಗಳು. ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಲಿ ಕಾರ್ಮಿಕರು ತುಂಬ ಜನ ಇದ್ದಾರೆ ಅಲ್ವಾ? ಅವರು ಅವತ್ತೇ ದುಡಿದ್ರೆ ನಾಳೆಗೆ ತಿನ್ನೋಕ್ಕಾಗೋದು ಅಂಥ ಜನಗಳು ತುಂಬ ಜನ ಇದ್ದಾರೆ. ಅವ್ರಿಗೇನಾರ ಸ್ಕೀಮ್ಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ಏನಾರ ಅಂದ್ಕೊಂಡಿದ್ದೀರಾ ಸರ್ ನೀವು? ಒಂದು ಕೂಲಿ ಕಾರ್ಮಿಕರಿಗೆ ಬೇಕಾಗ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಒದಗಿಸೋದು ಕೂಡ ನನ್ನ ಮೂಲ ಆದ್ಯತೆ. ಅವ್ರಿಗೆ ಬೇಕಾಗ್ತಕ್ಕಂಥ ಸಾಲ ಸೌಲಭ್ಯಗಳನ್ನ ಒದಗಿಸಿಕೊಡುವಂಥದ್ದು, ಅವರಿಗೆ ದುಡಿಯೋ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು. ಅಲ್ಲಿಂದ ಅವರಿಗೆ ಹಲವಾರು ಸ್ಕೀಮ್ಗಳು ಆಲ್ರೆಡಿ ಇದ್ದಾವೆ ಒಂದು ಸರ್ಕಾರದಲ್ಲಿ. ಅವುಗಳನ್ನು ಅವರಿಗೆ ತಲುಪುವಂಥ ಒಂದು ಕಾರ್ಯನ ನಾನು ಮಾಡ್ತೀನಿ, ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕದ್ದನ್ನು ಈ ಮೂಲಕ ಅವರಿಗೆ ಹೇಳ್ತಾ ಇದ್ದೀನಿ ನಾನು. ಸರ್, ನಮ್ಮ ದೇಶದಲ್ಲಿ ಹೇಳ್ಬೇಕಂದ್ರೆ ನಿರುದ್ಯೋಗ ಸಮಸ್ಯೆ ತುಂಬ ಇದೆ, ಎದ್ದು ಕೊಂಡಾಡ್ತಿದೆ. ಎಷ್ಟೋ ಜನ ಏನೇನೋ ಓದಿರ್ತಾರೆ, ಸಂಬಂಧ ಇಲ್ಲ ಸೂತ್ರಿಲ್ಲ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ ಅಲ್ವಾ ಸರ್? ನಾವು ನೋಡ್ತಿರ್ತೀವಿ ದಿನನಿತ್ಯ. ಅವ್ರಿಗೇನಾದರೂ ಒಂದು ಸ್ಕೀಮ್ ಆಗಿರ್ಬೋದು, ಇಲ್ಲ ಯೋಜನೆ ಆಗಿರ್ಬೋದು, ಏನಾದ್ರು ಅಂದ್ಕೊಂಡಿದ್ದೀರಾ ಸರ್? ನಿರುದ್ಯೋಗ ಸಮಸ್ಯೆನ ಸಂಪೂರ್ಣವಾಗಿ ನನ್ನ ಕ್ಷೇತ್ರದಲ್ಲಿ ನಿರ್ಮೂಲನೆ ಮಾಡ್ತೀನಿ ಸರ್. ಪ್ರತಿಯೊಬ್ಬ ನಿರುದ್ಯೋಗಿಗೂ ಕೂಡ ಅವರ ವಿದ್ಯಾರ್ಹತೆಗೆ ತಕ್ಕಂತಹ ಒಂದು ಉದ್ಯೋಗವನ್ನು ಕೊಡಿಸುವಂಥದ್ದು ನನ್ನ ಆದ್ಯ ಕರ್ತವ್ಯ ಕೂಡ ಹೌದು. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಎಲ್ಲ ಥರದ ಮೂಲ ಸೌಕರ್ಯಗಳು ಸಿಗ್ತಾ ಇದ್ದಾವೆ. ಬಟ್ ಯಾರು ಕೂಡ ಒಂದು ಕಂಪ್ನಿಗಳಾಗಲಿ ಅಥವಾ ಯಾವುದೋ ಒಂದು ಇಂಡಸ್ಟ್ರಿಗಳಾಗಲಿ ಈ ಕಡೆ ಒಂದು ಮನಸ್ಸು ಮಾಡ್ತಲ್ಲ ಈ ಕಡೆ ಬರೋದಕ್ಕೆ. ಅಂಥ ಇಂಡಸ್ಟ್ರೀಸ್ ಓನರ್ಗಳನ್ನಾಗಲಿ ಅಥವಾ ಒಂದಷ್ಟು ಕಂಪ್ನಿಗಳನ್ನಾಗಲಿ ಇಲ್ಲಿ ಆದಷ್ಟು ಇಲ್ಲಿ ಹೂಡಿಕೆ ಮಾಡೋವಂಥ ವಾತಾವರಣ ಅವರಿಗೆ ನಿರ್ಮಾಣ ಮಾಡಿಕೊಟ್ಟು ಉದ್ಯೋಗ ಸೃಷ್ಟಿಯನ್ನು ಮಾಡಿ ನನ್ನ ಕ್ಷೇತ್ರದ ನಿರುದ್ಯೋಗಿಗಳಿಗೆ ಸಂಪೂರ್ಣ ಉದ್ಯೋಗ ಸಿಗುವಂಥ ಮಾಡುವಂಥ. ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಇಷ್ಟೊಂದು ನಮ್ಮ ಕ್ಷೇತ್ರಕ್ಕೆ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೀರ. ನಮ್ಮ ಜನರು ನಿಮ್ಮ ಮಾತು ಕೇಳಿ ಗೆಲ್ಲಿಸ್ಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಕೊನೆಯದಾಗಿ ನಿಮ್ಮ ಮತ ಬಾಂಧವರಿಗೆ, ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ದಯವಿಟ್ಟು ಆಮಿಷಗಳಿಗೆ ಒಳಗಾಗದೆ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ನೀವು ಯಾವ ವ್ಯಕ್ತಿಗೆ ವೋಟ್ ಮಾಡ್ತೀರಿ ಅನ್ನೋದ್ರ ಮುಖಾಂತರ ನಿಮ್ಮ ಏಳಿಗೆ ಒಂದು ಅದರಲ್ಲೇ ಇರ್ತದೆ. ಹಂಗಾಗಿ ದಯವಿಟ್ಟು ಒಳ್ಳೆಯ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲಿ ನನ್ನ ಚಿಹ್ನೆ ಆದಂಥ ಇಸ್ತ್ರಿ ಪೆಟ್ಟಿಗೆಗೆ 19 ಕ್ರಮ ಸಂಖ್ಯೆ ದಯವಿಟ್ಟು ವೋಟ್ ಮಾಡಿ. ಹನುಮೇಶ್ ಎಸ್ ಶಾಖಾಪುರ ಅಂತ ಹೇಳಿ ನನ್ನ ಹೆಸರು. ದಯವಿಟ್ಟು ನನಗೆ ವೋಟ್ ಮಾಡಿ ಸರ್. ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಹನುಮೇಶ್ ಎಸ್ ಶಾಖಾಪುರ ಅವ್ರ ಮಾತುಗಳನ್ನ ಕೇಳಿದ್ರಲ್ಲ. ದಯವಿಟ್ಟು ಅವರ ಮಾತಿಗೆ ಒಂದು ಆಸೆ ಇದೆ. ನಮ್ಮ ಈ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕಂತ ತುಂಬ ಒಂದು ಆಸೆಗಳನ್ನ ಇಟ್ಕೊಂಡಿದ್ದಾರೆ.
ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್ ನಿಮಗೆ.